ಈ ಜೀವ ನಿನಗಾಗಿ ಮುಂದುವರಿದ ಭಾಗ 62. ಮೇಲ್ವಿಚಾರಕರು ಅಗಸ್ತ್ಯ, ಆದ್ಯ ಮತ್ತು ಗಗನ್ನನ್ನು ಎಕ್ಸಾಮ್ ಹಾಲಿನಿಂದ ಡಿಬಾರ್ ಮಾಡಲು ಪ್ರಾಂಶುಪಾಲರು ಒಪಿನಿಯನ್ ಕೇಳಿದಾಗ ಅವರು ಅದಕ್ಕೆ ಒಪ್ಪಿಗೆ ಸೂಚಿಸಿದರು. ಆಗ ಅಗಸ್ತ್ಯ ಮೇಲ್ವಿಚಾರಕರ ಹತ್ತಿರ ಹೋಗಿ ಅವರ ಮುಂದೆ ಕೈ ಜೋಡಿಸಿ, ಸರ್ ಪ್ಲೀಸ್ ಆ ಥರ ಮಾಡಬೇಡಿ, ನಮ್ಮ ಭವಿಷ್ಯ ಹಾಳಾಗುತ್ತೆ. ನಾವು ಯಾರು ಕೂಡ ಚೀಟಿ ತಂದಿಲ್ಲ ಸರ್, ಇದೆಲ್ಲ ಪ್ರಿನ್ಸಿಪಲ್ ಸರ್ ಮತ್ತು ಅವ್ರ ಮಗಳ ತೆಗಿ ತಪ್ಪತ್ತೆ. ನೀವು ಬೇಕಾದ್ರೆ ಈ ಚೀಟಿಯಲ್ಲಿರೋ ಹ್ಯಾಂಡ್ ರೈಟಿಂಗ್ ಮತ್ತು ನಮ್ಮ ಹ್ಯಾಂಡ್ ರೈಟಿಂಗ್ ಅನ್ನು ಚೆಕ್ ಮಾಡ್ಬೋದು. ಅಗಸ್ತ್ಯನ ಮಾತು ಕೇಳಿ ಗಾಬರಿಯಾದ ಪ್ರಾಂಶುಪಾಲರು, ಮುಕುಂದ್ ಏನಾದ್ರೂ ಇವನ್ ಮಾತು ಕೇಳಿದ್ರೆ ದೊಡ್ಡ ಅನಾಹುತ ಆಗ್ಬೋದು, ನಾನು ಏನಾದ್ರೂ ಮಾಡಬೇಕು ಅಂತ ಅಂದುಕೊಂಡ ಪ್ರಾಂಶುಪಾಲರು ಮತ್ತೆ ಪ್ರವೇಶಿಸಿ, ನೋಡಿ ಮುಕುಂದ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವನನ್ನು ಮಾತಾಡಕ್ಕೆ ಬಿಟ್ಟರೆ ಹೊಸ ಹೊಸ ಕತೆ ಕಟ್ತಾನೆ ಇರ್ತಾನೆ, ಕೂಡಲೇ ಇವ್ರನ್ನ ಡಿಬಾರ್ ಮಾಡೋಣ ಅಂತ ಹೇಳಿದಾಗ ಮತ್ತೆ ಪ್ರವೇಶಿಸಿದ ಇನ್ನೊಬ್ಬ ಮೇಲ್ವಿಚಾರಕ ಅಕುಲ್ ಅವರು ಸ್ಟೂಡೆಂಟ್ಗಳ ಪರ ವಹಿಸಿ ಮಾತನಾಡಿದರು. ಸರ್, ನೀವ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಎಷ್ಟರ ತನಕನೇ ಅವ್ರ ಮಾತು ಕೇಳಿದ್ವಿ ಅಂತೆ, ಕೊನೆಯದಾಗಿ ಈ ಮಾತನ್ನು ಕೂಡ ಕೇಳ್ಬಿಡೋಣ. ರೀ ಅಕುಲ್, ನೀವೇನ್ರಿ ಸ್ಟೂಡೆಂಟ್ಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಪ್ರಿನ್ಸಿಪಲ್ ಹೇಳಿದಾಗಿ ಇವರನ್ನು ಡಿಬಾರ್ ಮಾಡೋಣ. ಸರ್, ಇದೊಂದ್ಸಲ ಕೊನೆಯದಾಗಿ ನನ್ನ ಮಾತು ಕೇಳಿ, ಅವನು ಹೇಳಿದಾಗೆ ಚೀಟಿ ಹ್ಯಾಂಡ್ ರೈಟಿಂಗ್ ಅನ್ನು ಮ್ಯಾಚ್ ಮಾಡಿ ನೋಡೋಣ. ಚೀಟಿ ಯಾರು ಬೇಕಾದ್ರೂ ಬರೆದು ಕೊಡ್ಬೋದಲ್ವಾ ಅಕುಲ್? ನೀವು ಈ ಫ್ರಾಡ್ ಮಾತು ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನಾನು ಈ ಕಾಲೇಜಿನ ಪ್ರಿನ್ಸಿಪಲ್, ಯಾವ ಸ್ಟೂಡೆಂಟ್ಗಳು ಯಾವ ಥರ ಅಂತ ನನಗೆ ಚೆನ್ನಾಗೇ ಗೊತ್ತು. ಇವರನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಇವ್ರುಗಳ ಬಗ್ಗೆ ಚಿಂತೆ ಮಾಡ್ತಾನೆ ಬಿಟ್ಬಿಡಿ. ಅವರ ಮಾತು ಕೇಳಿ ಸಿಟ್ಟಾದ ಅಗಸ್ತ್ಯ ಅದನ್ನು ಕಂಟ್ರೋಲ್ ಮಾಡಿಕೊಂಡು ವಿನಮ್ರದಿಂದ ಮೇಲ್ವಿಚಾರಕರ ಕಡೆ ನೋಡಿ, ಚೀಟಿ ಯಾರು ಬೇಕಾದ್ರೂ ಬರೀಬಹುದು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಚೆಕ್ ಮಾಡಿ ಅಂತ. ನಮ್ಮ ಮೂವರ ಹ್ಯಾಂಡ್ ರೈಟಿಂಗ್ಗಳು ಆ ಚೀಟಿ ಹ್ಯಾಂಡ್ ರೈಟಿಂಗ್ಗೆ ಮ್ಯಾಚ್ ಆಗಲ್ಲ, ಇದಂತೂ 100% ನಿಜ. ಎಕ್ಸಾಮ್ ಹಾಲಲ್ಲಿರೋ ಎಲ್ಲರ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ ಸರ್, ಅವಾಗ ಗೊತ್ತಾಗುತ್ತೆ ಚೀಟಿ ಯಾರು ತಂದು ಯಾರನ್ನು ಸಿಕ್ಸಾಕ್ಸ್ತಾ ಇದ್ದಾರಂತ. ಅಗಸ್ತ್ಯನ ಮಾತು ಕೇಳಿ ಪ್ರಾಂಶುಪಾಲರಿಗಂತೂ ನಡುಕ ಶುರುವಾಗತೊಡಗಿತ್ತು. ಕೂಡಲೇ ಮುಕುಂದ್ ಅವರ ಜೊತೆ ಮಾತನಾಡಲು ಮುಂದಾದರು. ಆಗ ಅವರು ಪ್ರಾಂಶುಪಾಲರನ್ನು ತಡೆದು, ನೋಡಿ ಸರ್, ಕೊನೆಯದಾಗಿ ಇವರುಗಳ ಮಾತನ್ನು ಕೇಳೋಣ. ಚೀಟಿ ಹ್ಯಾಂಡ್ ರೈಟಿಂಗ್ ಅನ್ನು ಇವರುಗಳ ಹ್ಯಾಂಡ್ ರೈಟಿಂಗ್ ಜೊತೆ ಮ್ಯಾಚ್ ಮಾಡೋಣ. ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಹಾಲ್ನಲ್ಲಿರೋ ಸ್ಟೂಡೆಂಟ್ಗಳ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಮಾಡೋಣ. ಮುಕುಂದ್ ಅವರೇ, ಅವ್ನು ಟೈಮ್ ವೇಸ್ಟ್ ಮಾಡೋಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ. ಚೀಟಿ ಇವರುಗಳೇ ತಂದಿರೋದು, ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಈ ಥರದ ನಾಟಕ ಮಾಡ್ತಾ ಇದ್ದಾರೆ. ನೀವು ಅವ್ರ ಮಾತನ್ನು ಕೇಳಬೇಡಿ. ಒಂದ್ಸಲ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ನೀವು ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಪ್ರಾಂಶುಪಾಲರನ್ನು ಎಕ್ಸಾಮ್ ಹಾಲ್ಗೆ ಕರೆದುಕೊಂಡು ಹೋದರು. ಇದನ್ನು ನೋಡಿದ ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ತುಂಬಾನೇ ಖುಷಿಯಾಯಿತು. ಮೇಲ್ವಿಚಾರಕರು ಅಗಸ್ತ್ಯ, ಆದ್ಯ ಮತ್ತು ಗಗನ್ನ ಹ್ಯಾಂಡ್ ರೈಟಿಂಗ್ ಅನ್ನು ಚೀಟಿ ಜೊತೆ ಚೆಕ್ ಮಾಡಿದಾಗ ಅದು ಮ್ಯಾಚ್ ಆಗದ ಕಾರಣ ಎಕ್ಸಾಮ್ ಹಾಲಿನಲ್ಲಿರುವ ಎಲ್ಲ ಸ್ಟೂಡೆಂಟ್ಗಳ ಹ್ಯಾಂಡ್ ರೈಟಿಂಗ್ ಅನ್ನು ಚೆಕ್ ಮಾಡತೊಡಗಿದರು. ಇದನ್ನು ನೋಡಿ ಪ್ರಿನ್ಸಿಪಲ್ ಹಾಗೂ ನೇಹಾಳಿಗೆ ಭಯವಾಗತೊಡಗಿತು. ಅವರು ನೇಹಾಳ ಹತ್ತಿರ ಬರುತ್ತಿದ್ದಂತೆ ನೇಹ ತಲೆ ತಿರುಗಿದವಳಂತೆ ನಾಟಕ ಮಾಡಿ ಅಲ್ಲೇ ಕುಸಿದು ಬಿದ್ದಳು. ಇದನ್ನು ನೋಡಿ ಅವರೆಲ್ಲ ಅವಳಿಗೆ ನೀರು ಕೊಟ್ಟು ಎಬ್ಬಿಸತೊಡಗಿದರು. ಅವಳು ಪ್ರಜ್ಞೆ ಇಲ್ಲದವರ ತರ ನಾಟಕ ಮಾಡುತ್ತಿದ್ದಾಗ ಸನ್ನಿ ನಿಧಾನವಾಗಿ ಅವಳ ಆನ್ಸರ್ ಶೀಟನ್ನು ತೆಗೆದು ತನ್ನ ಆನ್ಸರ್ ಶೀಟ್ ಇಡಲು ಹೋದನು. ಇದನ್ನು ನೋಡಿದ ಅಗಸ್ತ್ಯ ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿದು, ಸರ್ ಇಲ್ಲಿ ನೋಡಿ ಏನು ನಡೀತಿದೆ ಅಂತ, ಅವಳಿಗೆ ಏನೂ ಆಗಿಲ್ಲ, ಅವಳು ಬೇಕಂತೆಲ್ಲ ನಾಟಕ ಮಾಡ್ತಾ ಇದ್ದಾಳೆ. ಅವಳ ಆನ್ಸರ್ ಶೀಟನ್ನು ಇವನು ಬದಲಾಯಿಸಕ್ಕೆ ನೋಡ್ತಾ ಇದ್ದಾನೆ. ಅಂದರೆ ಈ ಆನ್ಸರ್ ಶೀಟ್ ಹ್ಯಾಂಡ್ ರೈಟಿಂಗ್ ಚೀಟಿ ಹ್ಯಾಂಡ್ ರೈಟಿಂಗು ಸೇಮ್ ಇದೆ ಅಂತ ಅನಿಸ್ತಾ ಇದೆ. ಅಗಸ್ತ್ಯನ ಮಾತು ಕೇಳಿದ ಮೇಲ್ವಿಚಾರಕರು ಸನ್ನಿಯ ಹತ್ತಿರ ಬಂದು ಅವನ ಕೈಯಲ್ಲಿದ್ದ ನೇಹಾಳ ಆನ್ಸರ್ ಶೀಟನ್ನು ತೆಗೆದುಕೊಂಡು ಚೆಕ್ ಮಾಡಿದರು. ಚೀಟಿಯ ಹ್ಯಾಂಡ್ ರೈಟಿಂಗ್ ಹಾಗೂ ಆನ್ಸರ್ ಶೀಟ್ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆದಾಗ ಅದನ್ನು ನೋಡಿ ಕೋಪಗೊಂಡ ಅವರು, ನೇಹ ಅಂದ್ರೆ ನೀನೇನಾ ಅಂತ ಕೇಳಿದಾಗ ಅವಳು ನಾಟಕ ಮಾಡುವುದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಂಡಳು. ಇದನ್ನು ನೋಡಿದ ಅಗಸ್ತ್ಯ, ಸರ್ ನೇಹ ಇವಳು ಪ್ರಿನ್ಸಿಪಲ್ ಸರ್ ಮಗಳು. ಪ್ರಿನ್ಸಿಪಲ್ ಸರ್ಗೆ ಮೊದಲೇ ಗೊತ್ತಿತ್ತು ಚೀಟಿ ಇವಳ ತೆಗೆದುಕೊಂಡು ಬಂದಿದ್ದು ಅಂತ, ಅದಕ್ಕೆ ಅವಾಗಿಂದ ನಮ್ಮನ್ನು ಸಿಕ್ಕಿಸಿ ಹಾಕಕ್ಕೆ ನೋಡ್ತಾ ಇದ್ದಿದ್ದು. ನಾನು ಆಗ್ಲೇ ಹೇಳಿದಾಗ ಇವರಿಬ್ಬರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಸರ್, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗ ಹೇಳಿ ಸರ್, ಇವರಿಬ್ಬರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀರಾ ಅಂತ. ಇವ್ರ ಜೊತೆ ಇವನಿಗೂ ಕೂಡ ಎಕ್ಸಾಮ್ ಬರೆಯಕ್ಕೆ ಬಿಡಬೇಡಿ ಸರ್,
ಇವಳು ಮಾಡುವ ಎಲ್ಲ ಕೆಟ್ಟ ಕೆಲಸಕ್ಕೆ ಇವನು ಕೂಡ ಜೊತೆಯಾಗಿರ್ತಾನೆ. ಅಗಸ್ತ್ಯನ ಮಾತು ಕೇಳಿ ಕೋಪ ಮಾಡಿಕೊಂಡ ಮೇಲ್ವಿಚಾರಕರು ಪ್ರಿನ್ಸಿಪಾಲ್ ಕಡೆ ನೋಡಿ, ಏನ್ ಸರ್ ಇದು? ಕಾಲೇಜ್ ಪ್ರಿನ್ಸಿಪಲ್ ಆಗಿ ನಿಮ್ಮ ಮಗಳು ಈ ರೀತಿ ಮಾಡುವುದಾ? ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಕ್ಕೆ ಆಗದವ್ರು ನೀವು ಯಾವ ಸೀಮೆ ಪ್ರಿನ್ಸಿಪಾಲ್ ರೀ? ಅವಳು ಚೀಟಿ ತಂದಿದ್ದಾಳಂತ ಗೊತ್ತಿದ್ರು ಅವಳ ತಪ್ಪನ್ನು ಮುಚ್ಚಿ ಹಾಕಕ್ಕೆ ನೋಡ್ತಾ ಇದ್ದೀರಾ. ಮುಚ್ಚಿ ಹಾಕೋದಲ್ಲದ್ರೆ ಅದನ್ನು ಬೇರೆಯವ್ರ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದೀರಾ. ನಿಮ್ಮಿಂದಾಗಿ ಇವತ್ತು ಏನು ತಪ್ಪು ಮಾಡಿದಿರೋ ಇವ್ರುಗಳಿಗೆ ಶಿಕ್ಷೆ ಆಗ್ತಾ ಇತ್ತು. ಈ ಹುಡುಗನ ಮಾತು ಕೇಳಿ ಒಳ್ಳೆ ಕೆಲಸ ಮಾಡಿಬಿಟ್ವಿ. ಇಲ್ಲ ಅಂದಿದ್ರೆ ಕಲ್ಪ್ರಿಟ್ ಯಾರು ಅಂತ ಗೊತ್ತಾಗ್ತಾನೆ ಇರ್ತಾ ಇರಲಿಲ್ಲ. ನೀವು ಮೂವರು ಕೂತ್ಕೊಂಡು ಎಕ್ಸಾಮ್ ಬರೀರಪ್ಪ ಅಂತ ಹೇಳಿದವರು ನೇಹ ಮತ್ತು ಸನ್ಯಾ ಆನ್ಸರ್ ಶೀಟ್ ಕಿತ್ಕೊಂಡು ಅವರನ್ನು ಹೊರಗೆ ಕರೆದುಕೊಂಡು ಹೋದರು. ನಿಮ್ಮಿಬ್ಬರನ್ನು ಎಕ್ಸಾಮಿಂದ ಡಿಬಾರ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ನೇಹ, ಸನ್ನಿ ಮತ್ತು ಪ್ರಾಂಶುಪಾಲರಿಗೆ ಶಾಕ್ ಆಯಿತು. ನೇಹ ತನ್ನ ತಂದೆಯ ಕಡೆ ನೋಡಿ, ಪ್ಲೀಸ್ ಡೂ ಸಮಥಿಂಗ್ ಡ್ಯಾಡ್, ಏನಾದರೂ ಮಾಡಿ, ಇಲ್ಲಾಂದರೆ ನನ್ನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ಅವರು ಮೇಲ್ವಿಚಾರಕರ ಹತ್ತಿರ ಬಂದು, ನೋಡಿ ಮುಕುಂದವರೇ, ಇವಳಿನ ತಪ್ಪಾಗಿದೆ. ಇವಳು ಬೇಕು ಬೇಕಂತ ಮಾಡಿಲ್ಲ. ಇದು ಒಂದ್ಸಲ ಇವಳನ್ನು ಕ್ಷಮಿಸ್ಬಿಡಿ, ಇಲ್ಲಾಂದ್ರೆ ಇವಳು ಫ್ಯೂಚರ್ ಎಲ್ಲ ಹಾಳಾಗ್ಬಿಡುತ್ತೆ. ಅದ್ರ ಜೊತೆ ಪ್ರಿನ್ಸಿಪಲ್ ಪಟ್ಟಕ್ಕೇನೆ ಕಳಂಕ ಬಂದ್ಬಿಡುತ್ತೆ. ಪ್ಲೀಸ್ ಮುಕುಂದ್, ಇವರಿಬ್ಬರನ್ನ ಡಿಬಾರ್ ಮಾಡಬೇಡಿ. ಆಗ ನಾನು ಮೂವರನ್ನು ಡಿಬಾರ್ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಗೆ ಆ ಮೂವರ ಫ್ಯೂಚರ್ ಬಗ್ಗೆ ಏನು ಅನಿಸಿಲ್ವಾ? ನಿಮ್ಮ ಮಗಳು ತಪ್ಪು ಮಾಡಿದಾಳಂತ ಗೊತ್ತಿದ್ರು ಕೂಡ ಅದನ್ನು ಮುಚ್ಚಿ ಹಾಕಕ್ಕೆ ಅವ್ರು ಮೂವರನ್ನು ಡಿಬಾರ್ ಮಾಡಕ್ಕೆ ಹೊರಟಿದ್ರಲ್ವಾ? ಆಗ ನಿಮ್ಗೆ ಏನು ಅನಿಸಿಲ್ವಾ? ಬಡವರ ಮಕ್ಕಳು ಅಂದ್ರೆ ತಾಸಾರ ಅಲ್ವಾ ನಿಮ್ಗೆಲ್ಲರಿಗೆ? ಅಕ್ಕನ ಮಾತು ಕೇಳಿದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ನಿಂದ ತಪ್ಪು ನಡೆದು ಹೋಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ನಿಮ್ಮ ಮಗಳು ಆಗ ಹುಡುಗನ್ಗೆ ಎಕ್ಸಾಮ್ ಬರೋಕ್ಕೆ ನಾವು ಬಿಡಲ್ಲ. ಪ್ಲೀಸ್ ಮುಕುಂದ್, ಆ ಥರ ಹೇಳ್ಬೇಡಿ. ನನ್ನ ಮರ್ಯಾದೆ ಪ್ರಶ್ನೆ. ನೀವೇನಾದ್ರೂ ಅವಳನ್ನು ಡಿಬಾರ್ ಮಾಡಿದ್ರೆ ಕಾಲೇಜಲ್ಲಿ ನನ್ನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ. ಬೇಕಾದ್ರೆ ಇವನನ್ನು ಡಿಬಾರ್ ಮಾಡಿ. ಅವರ ಮಾತು ಕೇಳಿ ಸನ್ನಿಗೆ ಶಾಕ್ ಆಯಿತು. ಅವನು ನೇಹಳ ಕಡೆ ನೋಡಿದಾಗ ಅವಳು ಅವನ ಕೈ ಹಿಡಿದು, ಪ್ಲೀಸ್ ಸನ್ನಿ, ನನಗೋಸ್ಕರ ನೀನು ಈ ಕೆಲಸ ಮಾಡಿಬಿಡು. ನಾನು ಮಾಡಿರೋ ತಪ್ಪನ್ನು ನೀನು ಮಾಡಿದೆ ಅಂತ ನೀನು ಒಪ್ಕೊಂಡ್ಬಿಡು. ನೀನು ನನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳಿದೀಯ. ಈಗ ನನಗೋಸ್ಕರ ನೀನೇ ಡಿಬಾರ್ ಆಗಿಬಿಡು. ನೀನೇನಾದರೂ ಒಪ್ಪಿಲ್ಲ ಅಂದರೆ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಅವಳ ಮಾತು ಕೇಳಿ ಅವನು ಗರ ಬಡಿದವರ ಥರ ನಿಂತುಕೊಂಡಿದ್ದನು. ಆಗ ಅವಳೇ ಅವನ ಕೈ ಹಿಡಿದು, ಸನ್ನಿ, ನನಗೋಸ್ಕರ ಡಿಬಾರ್ ಆಗ್ತೀಯಲ್ವಾ? ಅವನು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಮೇಲ್ವಿಚಾರಕರು ಇವರ ಸಂಭಾಷಣೆ ಕೇಳಿ ಕ್ಲಾಪ್ ಹಾಕುತ್ತಾ, ವಾವ್, ಏನು ಹುಡುಗಿ ಕಣಮ್ಮ ನೀನು, ಅಪ್ಪನಿಗೆ ತಕ್ಕ ಮಗಳು. ನೀನು ಮಾಡಿರೋ ತಪ್ಪನ್ನು ಅವ್ರ ಮೂವರುಗಳ ಮೇಲೆ ಹೊರಿಸಲು ನೋಡಿದೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಈಗ ನೀನು ಸಿಕ್ಕಾಕೊಂಡೀಗ ನಿನ್ನ ಪ್ರೇಮ್ಗೆ ಸರೆಂಡರ್ ಆಗೋಕ್ಕೆ ಹೇಳ್ತಾ ಇದೆಯಾ? ನಿನ್ನಂಥವಳಿಂದ ಈ ಕಾಲೇಜಿಗೇನೆ ಕೆಟ್ಟ ಹೆಸರು. ಮುಕುಂದವ್ರೆ, ನೀವು ಸಮಾಧಾನವಾಗಿರಿ. ಇವನು ಇವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ನಾವು ಇವನನ್ನು ಚೀಟಿ ವಿಚಾರದಲ್ಲಿ ಡಿಬಾರ್ ಮಾಡಿಬಿಡೋಣ. ಆಗ ಯಾರಿಗೂ ಡೌಟ್ ಬರಲ್ಲ, ಎಲ್ಲ ಸರಿ ಹೋಗುತ್ತೆ. ನೀವು ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಎಷ್ಟು ಬೇಕು ಅಂತ ಕೇಳಿ, ಈಗಲೇ ತರಿಸ್ಕೊಡ್ತೀನಿ. ಪ್ರಾಂಶುಪಾಲರ ಮಾತು ಕೇಳಿ ಸಿಟ್ಟಾದ ಮೇಲ್ವಿಚಾರಕರು, ಏನ್ರಿ ಅಂದ್ಕೊಂಡಿದ್ದೀರಾ ನನ್ನನ್ನು ನೀವು? ದುಡ್ಡಿಗೆ ಆಸೆ ಪಡುವನಂತ ಅಂದ್ಕೊಂಡಿದ್ದೀರಾ? ಕೆಲಸದಲ್ಲಿ ನಿಯತ್ತಾಗಿರುವ ನಾನು, ನನಗೆ ಲಂಚದ ಆಮಿಷ ಕೊಡ್ತೀರಾ? ನಿಮ್ಮ ಮಗಳ ಜೊತೆ ನಿಮ್ಮ ಮೇಲೆ ಕೂಡ ಒಂದು ಆ್ಯಕ್ಷನ್ ತಗೊಳ್ಳೋಕ್ಕೆ ಮ್ಯಾನೇಜ್ಮೆಂಟಿಗೆ ಲೆಟರ್ ಬರೀತೀನಿ. ನೀವು ಮತ್ತು ನಿಮ್ಮ ಮಗಳು ಈ ಕಾಲೇಜಿಗೆ ಪಾಯ್ಸನಸ್ ಹಾವಿದ್ದಾಗೆ. ನೀವಿಬ್ಬರು ಈ ಕಾಲೇಜಲ್ಲಿ ಇದ್ದರೆ ಇಡೀ ಕಾಲೇಜೇ ಹಾಳಾಗಿ ಹೋಗುತ್ತೆ. ಮೊದಲು ನಿಮ್ಮಿಬ್ಬರನ್ನು ಈ ಕಾಲೇಜಿಂದ ಓಡಿಸಬೇಕು ಅಂತ ಹೇಳಿದ ಅವರು ಸನ್ನಿಯ ಕಡೆ ನೋಡಿ, ನಿನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಹೋಗಿ ಎಕ್ಸಾಮ್ ಬರೀತೀಯ ಅಥವಾ ಇವಳ ಜೊತೆ ಡಿಬಾರ್ ಆಗ್ತೀಯ ಅಂತ ನೀನೇ ಯೋಚನೆ ಮಾಡು. ಪ್ರೀತಿ ಮಾಡಬೇಕು, ಆದರೆ ಕುರುಡು ಪ್ರೀತಿ ಅನ್ನಲ್ಲ. ನಮ್ಮನ್ನು ಪ್ರೀತಿ ಮಾಡೋದನ್ಬಿಟ್ಟು ನಮಗೋಸ್ಕರ ಜೀವಿಸುವವರನ್ನು ಪ್ರೀತಿ ಮಾಡಬೇಕು. ಈಗಲಾದರೂ ನಿನಗೆ ನನ್ನ ಮಾತು ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ಅಂತ ಅವರು ಹೇಳಿದಾಗ ಸನ್ನಿ ಆನ್ಸರ್ ಶೀಟನ್ನು ತೆಗೆದುಕೊಂಡು ಹೋಗಲು ರೆಡಿಯಾದನು. ಆಗ ನೇಹ ಅವನನ್ನು ತಡೆದು, ಸನ್ನಿ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾ ಇದೆಯಾ ನೀನು? ನನಗೋಸ್ಕರ ಸರೆಂಡರ್ ಆಗು ಅಂತ ಹೇಳಿದರೆ ನನ್ನನ್ನು ಬಿಟ್ಟು ಆನ್ಸರ್ ಶೀಟ್ ತಗೊಂಡು ಹೋಗೋಕ್ಕೆ ರೆಡಿಯಾಗಿದೆಯಾ?
ಕೊನೆ ಸಲ ಹೇಳ್ತಾ ಇದ್ದೀನಿ, ನೀನೇನಾದರೂ ಸರೆಂಡರ್ ಆಗಿಲ್ಲ ಅಂದರೆ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಅವಳ ಮಾತು ಕೇಳಿ ಕೋಪಗೊಂಡ ಅವನು ಅವಳ ಕೈಯನ್ನು ತನ್ನ ಕೈಯಿಂದ ಸರಿಸಿ, ನೀನೇ ನನ್ನ ಜೊತೆ ಬ್ರೇಕಪ್ ಮಾಡೋದು, ನಾನೇ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನೀನು ಎಕ್ಸಾಮ್ ಬರೀಬೇಕು, ನಾನು ಎಕ್ಸಾಮ್ ಬರೀಬಾರ್ದು, ಇದು ಯಾವ ನ್ಯಾಯ? ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾ ಇದ್ದೆ, ಆದರೆ ಪ್ರತಿ ಸಲ ನೀನು ನನ್ನ ಬದಲಿಗೆ ಬೇರೆನೇ ಚಾಯ್ಸ್ ಮಾಡ್ತಾ ಇದ್ದೆ. ಅಗಸ್ತ್ಯನ ಜೊತೆ ಲವ್ ಮಾಡೋ ನಾಟಕ ಮಾಡಿದಾಗ ಅವನ ಜೊತೆ ಕ್ಲೋಸ್ ಆಗಿ ಇರಬಾರ್ದು ಅಂತ ಹೇಳಿದರೆ ಕೂಡ ಅವ್ನಿಗೆ ಅಂಟಿಕೊಂಡೇ ಇರ್ತಾ ಇದ್ದೆ. ಆಗ ನನಗೆ ಎಷ್ಟು ಹಿಂಸೆ ಆಗ್ತಾಯಿತ್ತು ಗೊತ್ತಾ? ಆದರೂ ಅದನ್ನು ತೋರ್ಪಡಿಸಿದ್ರೆ ನಿನ್ನ ಜೊತೆ ಚೆನ್ನಾಗೇ ಇದ್ದೆ. ಅಂಕಲ್ ನನಗೆ ಅವಮಾನ ಮಾಡಿದಾಗಲೆಲ್ಲ ಎಷ್ಟು ಬೇಜಾರಾಗ್ತಾ ಇತ್ತು, ಅದನ್ನು ಕೂಡ ನಿನಗೋಸ್ಕರ ಸಹಿಸ್ಕೊಂಡಿರ್ತಾ ಇದ್ದೆ. ನಿನಗೋಸ್ಕರ ಬ್ಯಾಂಗ್ಳೂರ್ಗೆ ಕೂಡ ಬರೋಕ್ಕೆ ರೆಡಿ ಇದ್ದೆ. ಅಲ್ಲಿ ಹೋಗಿ ಕೂಡ ದುಡ್ಡಿಗೋಸ್ಕರ ಶ್ರೀಮಂತ ಹುಡುಗನೇ ಮದುವೆ ಆಗಬೇಕು ನಿನಗೆ ಅಲ್ವಾ? ನಾನು ನಿನ್ನ ಜೊತೆ ನಾಯಿ ಥರ ಇದ್ದು ನಿನ್ನ ಮಾತನ್ನು ಕೇಳಬೇಕು. ನಿನಗೋಸ್ಕರ ಡಿಬಾರ್ ಹಾಕೋಕ್ಕೂ ರೆಡಿ ಇದ್ದೆ. ನೀನು ಡಿಬಾರ್ ಆದರೆ ನಾನು ಕೂಡ ಡಿಬಾರ್ ಆಗ್ತೀನ ಅಂತ ಇವ್ರಿಗೇನು ಹೇಳಿದೆ ನಿನ್ನ ಜೊತೆಗೇನೆ ಬಂದೆ. ಆದರೆ ನೀನು ನನ್ನನ್ನು ಸರೆಂಡರ್ ಮಾಡಿಸಿ ನೀನು ಎಕ್ಸಾಮ್ ಬರೋಕ್ಕೆ ರೆಡಿಯಾಗಿದೆ. ಎಂಥ ಮಹಾನ್ ಕಲಾವಿದೆ ನೀನು. ಇಷ್ಟು ದಿನ ನನ್ನ ಕಣ್ಣಿಗೆ ಹುಚ್ಚು ಪ್ರೀತಿಯ ಪೊರೆ ಬಂದಿತ್ತು, ಆದರೆ ಈಗ ಅದೆಲ್ಲ ಕಳಚಿ ಹೋಯ್ತು. ಇನ್ಮೇಲೆ ನೀನು ಯಾರು ನಾನು ಯಾರು. ಈ ಕ್ಷಣನೇ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಮ್ಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ ಅಂತ ಹೇಳಿ ಮೇಲ್ವಿಚಾರಕರಿಗೆ ಧನ್ಯವಾದ ಹೇಳಿದನು. ಥ್ಯಾಂಕ್ಸ್ ಸರ್, ನನಗೆ ಇನ್ನೊಂದು ಚಾನ್ಸ್ ಕೊಟ್ಟು ನಾನು ಕಣ್ಣು ತೆರೆಸಿದ್ದಕ್ಕೆ. ನೀವೇನಾದರೂ ನನಗೆ ಬುದ್ಧಿ ಹೇಳಿಲ್ಲ ಅಂದರೆ ನಾನು ಇವಳ ಸ್ವಾರ್ಥ ಪ್ರೀತಿ ಹಿಂದೆ ಬಿದ್ದು ನಾಯಿ ಥರ ಇವಳ ಹಿಂದೆ ಅಲಿತಾ ಇದ್ದೆ. ನಿಮ್ಮಿಂದ ತುಂಬ ಉಪಕಾರವಾಯಿತು ಸರ್. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಈಗಲಾದರೂ ಅರ್ಥ ಆಯ್ತಲ್ವಾ? ಅಷ್ಟು ಸಾಕು ಬಿಡು. ಬೇಗ ಹೋಗಿ ಎಕ್ಸಾಮ್ ಬರೀ, ಇಲ್ಲಾಂದರೆ ಎಲ್ಲ ಕ್ವಶನ್ಗೆ ಆನ್ಸರ್ ಬರೆಯಲು ಟೈಮ್ ಸಿಗಲ್ಲ. ಸರಿ ಸರ್, ಬರ್ತೀನಿ ಅಂತ ಹೇಳಿದ್ದ ಅವನು ನೇಹಾಳ ಕಡೆ ನೋಡದೇನೆ ಆನ್ಸರ್ ಶೀಟ್ ಹಿಡಿದು ಎಕ್ಸಾಮ್ ಹಾಲ್ಗೆ ಹೋದನು. ಇದನ್ನು ನೋಡಿದ ನೇಹ ಹತಾಶಳಾಗಿ ಕೋಪದಿಂದ ಪೂಸುಗೊಡತೊಡಗಿದಳು. ಪ್ರಾಂಶುಪಾಲರಿಗೂ ಸನ್ನಿಯನ್ನು ನೋಡಿ ಕೋಪ ಬರತೊಡಗಿತು. ಆದರೆ ಅವರು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದರು. ಕತೆ ಮುಂದುವರಿಯುವುದು. ನೇಹ ಡಿಬಾರ್ ಆಗುತ್ತಾಳೋ ಅಥವಾ ಮೇಲ್ವಿಚಾರಕರು ಅವಳನ್ನು ಕ್ಷಮಿಸಿ ಬಿಡುತ್ತಾರೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.